ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ವ್ಲಾಗ್ಸ್. ಚಿಕ್ಕಮ್ಮನ ಮನೆಗೆ ಅಂತ ಹೋಗಿದ್ವಿ ತಂಗಿಗೆ ಮಾಡಿಕೋ ಶಾಸ್ತ್ರಕ್ಕೋಸ್ಕರ. ಅಲ್ಲಿ ಹೋದ್ಮೇಲೆ ಆಂಟಿಯವರು ಉಳಿಸ್ಕೊಂಡ್ರು. ಸೊ ಇದು ಆಂಟಿ ಮನೆ ದೇವರು ಮಳ್ಳಿ ಲಕ್ಷ್ಮೀ ದೇವಿ ಅಮ್ಮನವರು ಅಂತ. ಇದು ಲಕ್ಷ್ಮೀ ದೇವರು, ಆದರೆ ಇಲ್ಲಿಗೆ ದೇವರಿಗೆ ನಾನ್ ವೆಜ್ನ ನಾವು ನೈವೇದ್ಯವಾಗಿ ಕೊಡ್ತಾರೆ. ತುಂಬ ಸ್ಟ್ರಾಂಗ್ ದೇವರು. ಇನ್ನೊಂದು ವಿಶೇಷ ಏನು ಅಂದರೆ ಈ ದೇವರು ಒಕ್ಲವರೆಲ್ಲರೂ ಆರ್ಥಿಕವಾಗಿ ತುಂಬ ಚೆನ್ನಾಗಿರಿದ್ದಾರೆ. ಸೊ ವರ್ಷ ಅವ್ರು ಆರ್ಥಿಕವಾಗಿ ಇಂಪ್ರೂವ್ ಆಯ್ತಿದ್ದಾರೆ. ನಾನು ತುಂಬ ಜನ ನೋಡಿದ್ದೀನಿ. ಸೊ ಇಲ್ಲಿ ನೋಡಿ ತುಂಬ ಜನ ಇರ್ತಾರೆ. ನಾವು ಹೋದಾಗ ರಶ್ ಇರಲಿಲ್ಲ, ಯಾಕಂದರೆ ನಾವು ಬುಧವಾರ ಹೋಗಿದ್ವಿ. ಸೊ ಅದನ್ನು ಮುಗಿಸ್ಕೊಂಡು ಒಂದು ಬೀಗ್ರೂಟ ಇತ್ತು. ಬೀಗ್ರೂಟದಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ, ಯಾಕಂದರೆ ಮಾರನೇ ಬೆಳಗ್ಗೆಗೆ ದೇವಸ್ಥಾನಗಳಿಗೆ ಹೋಗಬೇಕಿತ್ತು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು, ಒಂದಿಷ್ಟು ಪ್ರಿಪೇರ್ ಇತ್ತು. ಮಾರನೇ ಬೆಳಗ್ಗೆಗೆ ಬೇಗನೆ ಎದ್ದು ಒಂದು 3 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು 5-5:30ಗೆ ಹೊರಟ್ವಿ. ಸೊ ನಾವು ಶಿವಮೊಗ್ಗ ಮಾರ್ಗವಾಗಿ ಹೋಗಿದ್ದು ಬಳೆ ಪದ್ಮಾವತಿ ದೇವಸ್ಥಾನ ಅಂತ. ಬಹುಶಃ ಇದು ನನಗೆ ಗೊತ್ತಿರೋ ಹಂಗೆ ಅಷ್ಟು ಯಾರಿಗೂ ಗೊತ್ತಿಲ್ಲ ಈ ದೇವಸ್ಥಾನ. ಬಟ್ ತುಂಬ ಪವರ್ಫುಲ್ ದೇವರು ಇದು. ಹೋದ್ಮೇಲೆ ಜೋಗದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಬಟ್ ಏನು ಅಂದರೆ ನಾವು ಜೋಗ ಗಂಟ ಹೋಗ್ತೀವಿ, ಜೋಗ ಫಾಲ್ಸ್ ನೋಡ್ಕೊಳ್ತೀವಿ, ಬರ್ತೀವಿ. ಅಲ್ಲಿ ನಾಗರ ದೇವರು ಕಾಣಿಸ್ತಿದೆಯಲ್ಲ, ಅಲ್ಲಿ ದೋಷಗಳಿದ್ದರೆ ಆ ದೇವರಿಗೆ ಆನ್ಲೈನಲ್ಲಿ 1 ವಾರ ಇದ್ದಂಗೆ ಬುಕ್ ಮಾಡಿಕೊಂಡ್ರೆ ಅಭಿಷೇಕ ಇರುತ್ತೆ. ಸೊ ನಾವು 1 ಡೇ ಬೇಗ ಹೋಗಿ ಅಲ್ಲೇ ರೂಮ್ಸ್ ಇದೆ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಲ್ಲ, ಅಭಿಷೇಕ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಂಬರ್ಬೋದು. ಇಲ್ಲಿ ದೇವಸ್ಥಾನದೊಳಗಡೆ ವಿಡಿಯೋ ಮತ್ತು ಫೋಟೋ ಅಲೋ ಇಲ್ಲ. ಸೊ ಅವರು ತೆಗಿಬೇಡಿ ಅಂತ ಅಂದರು. ಅಲ್ಲಿ ಅವ್ರು ನಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರೇ ಹೇಳ್ತಾರೆ, ಈ ಥರದನ್ನು ಮಾಡಿ ಒಳ್ಳೆಯದಾಗುತ್ತೆ, ಒಳ್ಳೇದಾದ್ಮೇಲೆ ಬಂದು ಇದನ್ನು ಹರಕೆ ತೀರಿಸಿ ಅಂತ. ಸೊ ಅಲ್ಲಿಂದ ಲಕ್ಕಿ ವೃಕ್ಷ ಅಂತ ಇತ್ತು, ಅಲ್ಲಿ ದುಡ್ಡಿಟ್ಟು ನಮಸ್ಕಾರ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಅದಾದಮೇಲೆ ಇದು ನವಗ್ರಹ. ಬಹುಶಃ ಫಸ್ಟ್ ಟೈಮ್ ನಾನು ಈ ಥರ ಡಿಫ್ರೆಂಟಾಗಿರೋ ನವಗ್ರಹ ಮಂಟಪನ ನೋಡಿದ್ದು. ಅದು ಶಿವಲಿಂಗದಲ್ಲಿ ಸುತ್ತಲೂ 9 ಗ್ರಹಗಳ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಮತ್ತು ಅದಾದಮೇಲೆ ಕೆಳಗಡೆ ಮೂಲ ವಿಗ್ರಹ ಅಂತ ಇದೆ. ಅದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿಗೆ ವಿಗ್ರಹ ಪ್ರತಿಷ್ಠಾಪಿಸಿದ್ದಾರೆ. ಪೂರ್ವಕ್ಕಿರೋ ದೇವರದಲ್ಲಿ ಉತ್ತದಲ್ಲಿ ಮೂಡಿರುವಂಥ ದೇವರು. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರಲ್ಲಿ ತುಂಬ ಖುಷಿಯಾಯಿತು. ಅದನ್ನು ನೋಡಿಕೊಂಡು ವಾಪಸ್ ಬಂದ್ವಿ ನಾವು. ಆನ್ ದ ವೇ ಜೋಗ್ ಫಾಲ್ಸ್ ಸಿಗುತ್ತೆ. ನಮ್ಮ ತಾತ ಜೋಗ್ ಫಾಲ್ಸ್ ನೋಡಿರಲಿಲ್ಲ, ಅವ್ರಿಗೋಸ್ಕರ ಜೋಗ್ ಫಾಲ್ಸ್ ನೋಡಿಕೊಂಡು ರಿಟರ್ನ್ ನಾವು ಸಾಗರದಿಂದ ಮತ್ತೆ ಸಿಗಂದೂರು ಮಾರ್ಗ ಹೋದ್ವಿ. ನಾನು ಫಸ್ಟ್ ಟೈಮ್ ಹೋದಾಗ ಸಿಗಂದೂರಿಗೆ ಲಾಂಜಲ್ಲಿ ಹೋಗಿದ್ದು. ಗೊತ್ತಿರುತ್ತೆ ಸಿಗಂದೂರ್ಗೆ ಹೋಗಿರೋರಿಗೆ ಏನು ಅಂತ ಅಂದರೆ, ಬೋಟ್ ಒಳಗಡೆ ನಮ್ಮದು ಬಸ್ಸು ಕಾರ್ಗಳೆಲ್ಲ ಹೋಗಿ ಪಾಪ ಆವಾಗ ಎಷ್ಟು ಅವರು ರಿಸ್ಕಿಯಿಂದ ಮಾಡ್ತಿದ್ರು. ಇವಾಗ ನೋಡಿ ಇದು ಹೊಸ ಬ್ರಿಡ್ಜ್ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಏನು ಏಷ್ಯಾದಲ್ಲೇ 2nd ಲಾಂಗೆಸ್ಟು ಬ್ರಿಡ್ಜ್ ಅಂತ ಏನೋ ಹೇಳ್ತಾಯಿದ್ರು. ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಆದರೆ ಇದನ್ನು ಕಟ್ಟೋಕ್ಕೆ ತುಂಬ ಎಫರ್ಟ್ ಹಾಕಿದ್ದಾರೆ. ಬಟ್ ಏನು ಅಂತ ಅಂದರೆ ಅದರ ತಕ್ಕಂತೆಯೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಜನ ಅಲ್ಲಿ ಇಲ್ಲಿ ಎಲ್ಲ ಕಸ ಹಾಕೋದು, ಅಲ್ಲಿ ಫೋಟೋ ತೆಗಿಯೋಕ್ಕೋ ವಿಡಿಯೋ ತೆಗಿಯೋಕ್ಕೋ ನಿಂತ್ಕೊಂಡಾಗ ಒಂದಿಷ್ಟು ಡಿಸಿಪ್ಲಿನ, ಸಿವಿಕ್ ಸೆನ್ಸ್ನ ಮೇಂಟೈನ್ ಮಾಡಬೇಕು. ಎಲ್ಲಿ ಬೇಕಲ್ಲಿ ಕಸ ಹಾಕೋದು, ಎಲ್ಲಿ ಬೇಕಲ್ಲಿ ಉಗುಳೋದು, ಅದು ನಮ್ಮ ನಾಗರಿಕತೆಯೇ ಅಲ್ಲ. ಸೊ ಅಲ್ಲೊಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ನಮ್ಮ ತಾತಂಗೆ ನೋಡಬೇಕು ಅಂತ ಆಸೆ, ಆ ಬ್ರಿಡ್ಜ್ ಮೇಲೆ ಹೋಗಬೇಕು ಅಂತ. ಮೇಯ್ನ್ ಅವ್ರಿಗೋಸ್ಕರನೇ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿಂದ ನಾವು ಡೈರೆಕ್ಟ್ ಸಿಗಂದೂರು ಚೌಡೇಶ್ವರಿಗೆ ಹೋಗಿದ್ವಿ. ಚೌಡೇಶ್ವರಿಲಿ ನಮಗೆ ಯಾರೋ ಗೊತ್ತಿರೋರು ಡೈರೆಕ್ಟ್ ಹುಣ್ಣಿಮೆ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೋಗೋಣ ದರ್ಶನಕ್ಕೆ, ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ. ಅಷ್ಟೇನು ರಶ್ ಇರಲಿಲ್ಲ, ಹಂಗೂ ಪೂಜೆ ಚೆನ್ನಾಗಿ ಸಿಕ್ತು, ಪೂಜೆ ಮಾಡಿಕೊಟ್ರು. ಏನು ಅಂತ ಅಂದರೆ ಜನಗಳು ಒಂದಿಷ್ಟು ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು, ಮತ್ತು ಅಲ್ಲಿ ದೇವಸ್ಥಾನದವ್ರೂ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿಂದ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ 4:30 ಆಗೋಗಿತ್ತು. ರಶ್ಶೇ ಇರಲಿಲ್ಲ ದೇವಸ್ಥಾನದಲ್ಲಿ. ಅಲ್ಲೂ ಅಷ್ಟೇ ಕೊಲ್ಲೂರಲ್ಲಿ ಗರ್ಭಗುಡಿ ಏನು ನಾವು ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ಫೋಟೋ ವಿಡಿಯೋ ಅಲೋ ಇಲ್ಲ. ಸೊ ಏನು ಅಂತಂದರೆ ಮೇನ್ ಅದು ಒಳ್ಳೆಯದೇ, ಯಾಕಂದರೆ ನಾವು ಫೋಟೋ ವೀಡಿಯೋನೇ ಮಾಡ್ತಾಯಿರ್ತೀವಿ, ದೇವ್ರನ್ನ ಕಣ್ತುಂಬ ನೋಡಲ್ಲ, ನಾವು ಪ್ರಾರ್ಥಿಸಲ್ಲ, ಗ್ರೇಟ್ಫುಲ್ನೆಸ್ ಕೊಡಲ್ಲ ದೇವರಿಗೆ. ಸೊ ಅದು ತಪ್ಪೇ. ಇಲ್ಲಿ ನೋಡಿ ಅಮ್ಮನವ್ರು ಈ ಥರನೇ ಇರೋದು ಒಳಗಡೆ ಗರ್ಭಗುಡೀಲಿ. ಅದೊಂದು ಫೋಟೋ ಮಾತ್ರ ಹಾಕಿದ್ದಾರೆ. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ನಾವು ಶೃಂಗೇರಿಗೆ ಹೋದ್ವಿ. ಶೃಂಗೇರಿಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ 8 ಆಗೋಗಿತ್ತು. ಮಹಾಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್